ನೋಡಿ, ಆಗಿರುವಂಥ ಬೆಳವಣಿಗೆ ನಿನ್ನೆ ಇದೆ. ಯಾವ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಏನು ಅನ್ನುವಂಥ ಡೀಟೇಲನ್ನು ಇಂಚಿಂಚಾಗಿಯೂ ಕೂಡ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಮಾಹಿತಿಯನ್ನು ಇಡ್ತಾ ಇದೆ. ಈಗ ಇನ್ನೊಂದಿಷ್ಟು ಮಾಹಿತಿಗಳನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ವಿಚಾರಣೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಯಾರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ, ಯಾರ ವಿಚಾರಣೆ ನಡಿಬೇಕಾಗಿದ್ದು, ಇವೆಲ್ಲವೂ ಕೂಡ ಪ್ರಶ್ನೆಗಳು ಬರುತ್ತೆ. ರಾಯ್ ಅವರು ಗುಂಡಿಟ್ಕೊಂಡು ಅವರನ್ನವರೇ ಆತ್ಮಹತ್ಯೆಯನ್ನು ಕೊಂಡ್ಸಾಯ್ತರು, ಅವರ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಬಟ್ ಅನೇಕ ಪ್ರಶ್ನೆಗಳು ಈಗ ಉದ್ಭವ ಆಗಿವೆ. ಸೊ ಆ ನಿಟ್ಟಿನಲ್ಲಿ ಆಗಿರುವಂಥದ್ದೇನು? ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ರಾಯ್ ಸಹೋದರ ಬಾಬುಗೆ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. 3 ಗಂಟೆ ವಿಚಾರಣೆಯನ್ನು ನಡೆಸಿದ್ದಾರೆ ಅಶೋಕನಗರ ಪೊಲೀಸರು. ಐಟಿ ಅಧಿಕಾರಿಗಳು ಟಾರ್ಚರ್ ಮಾಡಿದ್ರು ಅನ್ನೋ ಬಗ್ಗೆ ವಿಚಾರಣೆ. ರಾಯ್ ಪುತ್ರನನ್ನ ಕಳಿಸಿದ ಬಳಿಕ ಸಿಜೆ ರಾಯ್ ಅವರ ಸಹೋದರ ಬಾಬು ಅವರ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಕಳೆದ 3 ಗಂಟೆಯಿಂದಲೂ ಕೂಡ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ವಿಚಾರಣೆಯನ್ನ ಮುಗಿಸ್ಕೊಂಡು ಈಗ ಠಾಣೆಯಿಂದ ಬಾಬು ರಾಯ್ ಅವರು ಹೊರಟಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅಶೋಕನಗರ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಿದ್ದು. ಐಟಿ ಅಧಿಕಾರಿಗಳು ಟಾರ್ಚರ್ ಮಾಡಿದ್ರು ಅನ್ನೋ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ರಾಯ್ ಪುತ್ರನನ್ನ ವಿಚಾರಣೆ ಮಾಡಿ ಕಳುಹಿಸಿದ ಬಳಿಕ ಬಾಬು ಅವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈಗ ವಿಚಾರಣೆಯನ್ನ ಮುಗಿಸ್ಕೊಂಡು ಹೊರ ಬಂದಿದ್ದಾರೆ ಬಾಬು ಅವರು. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನ. ಇವತ್ತು ಅಶೋಕನಗರ ಪೊಲೀಸ್ ಸ್ಟೇಷನ್ನಲ್ಲಿ ವಿಚಾರಣೆಯೆಲ್ಲ ನಡೀತು. ಸಿಜೆ ರಾಯ್ ಅವರ ಸಹೋದರ ಬಾಬು ರಾಯ್ ಅವರು ಕೂಡ ಇವತ್ತು ವಿಚಾರಣೆಗೆ ಬಂದರು, ವಿಚಾರಣೆಗೆ ಹಾಜರಾದರು. ಇದಕ್ಕಿಂತಲೂ ಮುಂಚಿತವಾಗಿ ಸಿಜೆ ರಾಯ್ ಅವರ ಪುತ್ರನ ವಿಚಾರಣೆಯನ್ನು ಕೂಡ ಮಾಡಿದರು ಅಶೋಕನಗರ ಪೊಲೀಸರು. ತದನಂತರ ಈಗ ಅವರ ಸಹೋದರ ಬಾಬು ರಾಯ್ ಅವರ ವಿಚಾರಣೆಯನ್ನು ಕೂಡ ಮಾಡಿದರು. ಸರಿಸುಮಾರು 3 ಗಂಟೆ ವಿಚಾರಣೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ವಿಚಾರಣೆ ಮಾಡಿ ತದನಂತರ ಅವರು ಕೂಡ ಪೊಲೀಸ್ ಠಾಣೆಯಿಂದ ಹೊರ ಬಂದಿದ್ದಾರೆ. ಸೊ ವಿಚಾರಣೆಯನ್ನು ಮುಗಿಸಿ ಹೊರ ಬಂದಿದ್ದಾರೆ. ನಾನಾಗಲೂ ಹೇಳ್ತಾ ಇದ್ದೆ, ಅವರನ್ನು ವಿಚಾರಣೆಗೆ ಕರೆಸಿದ್ರು. ಆ ವಿಚಾರಣೆಯನ್ನು ಮಾಡಿ ಈಗ ಹೊರ ಬಂದಿದ್ದಾರೆ ಅವರು. ಪೊಲೀಸರು ಸುದೀರ್ಘವಾಗಿ ಸಿಜೆ ರಾಯ್ ಅವರ ಪುತ್ರ ಜೊತೆಗೆ ಅವರ ಸಹೋದರನ ವಿಚಾರಣೆಯನ್ನು ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಏನಾಗ್ತಾ ಇದೆ ಈಗ? ಯಾವ ರೀತಿ ಆದಂಥ ವಿಚಾರಣೆಗಳನ್ನು ಪೊಲೀಸರು ನಡೆಸಿದ್ರು? ಏನು ಸಿಗ್ತಾ ಇದೆ ಮಾಹಿತಿಗಳು? ಅರುಣ್, ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಇವತ್ತು ಮುಂದುವರೆದು ಅವರ ಕುಟುಂಬಸ್ಥರಿಂದ ಕೆಲವೊಂದು ಮಾಹಿತಿಗಳು ಕಲೆಕ್ಟ್ ಮಾಡೋದಕ್ಕೆ ಅವರ ಸಹೋದರ ಮತ್ತು ಅವರ ಕುಟುಂಬ ಪುತ್ರ ಸೇರಿದಂತೆ ಹಲವರನ್ನು ಕರೆದಿದ್ರು. ಹಾಗಾಗಿ ಅಶೋಕನಗರ ಪೊಲೀಸ್ ಠಾಣೆಗೆ ಅವ್ರು ಬಂದು ಅವರಿಗಿರುವಂಥ ಕೆಲವು ಅನುಮಾನಗಳೇನಾದ್ರು ಇದೆಯಾ ಅನ್ನೋ ಪ್ರಶ್ನೆ ಕೂಡ ಮಾಡ್ತಾರೆ. ಅದರ ಜೊತೆಗೆ ಇತ್ತೀಚೆಗೆ ಅವ್ರು ನಡೆಸ್ತಿದ್ದಂಥ ವ್ಯವಹಾರಗಳೇನು, ಯಾರ ಜೊತೆಗಾದರೂ ವೈಷಮ್ಯ ಇತ್ತ ಅನ್ನೋದರಿಂದ ಹಿಡಿದು ತೆರಿಗೆ ಅಧಿಕಾರಿಗಳು ಯಾವಾಗ ದಾಳಿ ಮಾಡಿದ್ರು, ಅವ್ರ ಕಡೆಯಿಂದ ನೋಟಿಸ್ ಇಶ್ಯೂ ಆಗಿದ್ದು ಯಾವಾಗ, ಮತ್ತು ನಿನ್ನೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಇವರ ಮನಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಅಶೋಕನಗರ ಪೊಲೀಸರು ಮಾಹಿತಿಗಳನ್ನು ಪಡ್ಕೊಂಡ್ರು. ಅದರ ಜೊತೆಗೆ ದೂರಿನ ಆಧಾರದ ಮೇಲೆ ಅಂದರೆ ಈ ಸಾವಿಗೆ ಕೊಲೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತ್ರ ದೂರು ಕೊಟ್ಟಿರುವಂಥದ್ದು. ಹಾಗಾಗಿ ಅವರ ಕುಟುಂಬಸ್ಥರು ನೆನ್ನೆ ಏನು ಐಟಿ ಅಧಿಕಾರಿಗಳ ವಿರುದ್ಧನೇ ಒಂದಷ್ಟು ಆರೋಪಗಳು ಮಾಡಿದ್ದು, ಅದಕ್ಕೆ ಪೂರಕ ದಾಖಲೆಗಳೇನು ಇದೆಯಾ ಅನ್ನೋ ಪ್ರಶ್ನೆ ಕೂಡ ಕೇಳಿರುವಂಥದ್ದು. ಅದಕ್ಕೆ ಅವರ ಕುಟುಂಬಸ್ಥರು ಕೂಡ ಒಂದಷ್ಟು ದಾಖಲೆಗಳು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗಿದ್ದಾವೆ. ಹಾಗಾಗಿ ಸುಮಾರು 2-3 ಗಂಟೆಗಳ ಕಾಲ ಅವರ ಪುತ್ರ ಮತ್ತು ಅವರ ಸಹೋದರನ್ನ ಅಶೋಕನಗರ ಪೊಲೀಸರು ವಿಚಾರಣೆ ಮಾಡಿ ಒಂದಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡಿಕೊಂಡ ನಂತರದಲ್ಲಿ ಆ ಸಂದರ್ಭದಲ್ಲಿ ಏನಾದರೂ ಸೂಕ್ತ ಈ ಆರೋಪಕ್ಕೆ ತಕ್ಕಂಗೆ ಸೂಕ್ತ ಏನಾದ್ರು ದಾಖಲೆಗಳು ನೀಡಿದ್ರ ಅನ್ನೋದು ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಿದೆ. ಹೊರತುಪಡಿಸಿ ಅವರು ತೆರಿಗೆ ಅಧಿಕಾರಿಗಳು ಹೊರತುಪಡಿಸಿ ಬೇರೆ ಏನಾದರೂ ಅವರಿಗೆ ಸಮಸ್ಯೆ ಇತ್ತ, ವೈಯಕ್ತಿಕ ಆಗಿರ್ಬೋದು ಅಥವಾ ರಾಜಕೀಯ ಮತ್ತು ಅವ್ರದ್ದು ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಗೆ ಏನೋ ವೈಷಮ್ಯಗಳಿದ್ವಾ ಅನ್ನೋದ್ರ ಬಗ್ಗೆ ಕೂಡ ಕೇಳಿಕೊಂಡು ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಉಮೇಶ್, ಈಗ ಆಗ್ತಾ ಇರುವಂಥ ಬೆಳವಣಿಗೆ, ಐಟಿ ಅಧಿಕಾರಿಗಳು ಟಾರ್ಚರ್ ಮಾಡಿದರು ಅನ್ನುವಂಥ ಹೇಳಿಕೆಯನ್ನು ಬಾಬು ರಾಯ್ ಅವರು ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ಅವ್ರನ್ನ ಕರೆದು ವಿಚಾರಣೆಯನ್ನು ಮಾಡಿ ಕಳುಹಿಸಿ ಕೊಟ್ಟಿದ್ದಾರೆ ಪೊಲೀಸರು. ಈಗ ಅದಕ್ಕಿಂತಲೂ ಮುಂಚಿತವಾಗಿ ಸಿಜೆ ರಾಯ್ ಅವರ ಪುತ್ರನ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಅವೆಲ್ಲವೂ ಕೂಡ ಆದ ನಂತರ ಈಗ ಬಾಬು ರಾಯ್ ಅವರ ವಿಚಾರಣೆ ಕೂಡ ಆಗಿದೆ. ಇದರ ಸ್ವಲ್ಪ ಫಾರ್ಮ್ಯಾಲಿಟೀಸ್ ಮಾಡಲೇಬೇಕಾಗುತ್ತೆ, ವಿಚಾರಣೆಯನ್ನು ಮಾಡಬೇಕಾಗುತ್ತೆ, ಹೇಳಿಕೆಗಳನ್ನು ದಾಖಲಿಸ್ಕೊಳ್ಬೇಕಾಗುತ್ತೆ. ಪುತ್ರ ಸಹೋದರನ ಬಳಿಕ ರಾಯ್ ಸ್ನೇಹಿತರಿಗೂ ಕೂಡ ಪೊಲೀಸರು ವಿಚಾರಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ರಾಯ್ ಸ್ನೇಹಿತರು ಆಪ್ತರನ್ನು ಕೂಡ ವಿಚಾರಣೆಯನ್ನು ಈಗ ಪೊಲೀಸರು ನಡೆಸಿದಾರಂತೆ. ನಿಮ್ಮ ಬಳಿ ಏನಾದರೂ ಹೇಳಿಕೊಂಡಿದ್ರಾ ಸಿಜೆ ರಾಯ್? 2-3 ದಿನಗಳಿಂದ ಅವರ ಮನಸ್ಥಿತಿ ಹೇಗಿತ್ತು? ಇವೆಲ್ಲವೂ ಕೂಡ ಬೇಕಾಗುತ್ತೆ ತನಿಖೆಯ ದೃಷ್ಟಿಯಿಂದ.
ಮಾನಸಿಕ ಒತ್ತಡದಲ್ಲಿದ್ರಾ, ಬೇರೆ ಏನಾದರೂ ಟೆನ್ಷನ್ನಲ್ಲಿದ್ರಾ, ಯಾರಿಂದ ಆದರೂ ಬೆದರಿಕೆ ಏನಾದರೂ ಇತ್ತಾ? ಸೊ ಹೀಗೆ ಹಲವು ವಿಚಾರಗಳ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕೇಳ್ತಾರೆ. ಅದು ನಡಿಬೇಕಾಗಿರುವಂಥದ್ದು ಒಂದು ಸಿಂಪಲ್ ಆಗಿ ಇನ್ವೆಸ್ಟಿಗೇಷನ್ ನಡೆಸಬೇಕಾದ್ರೆ ಮುಖ್ಯವಾಗಿ ಬೇಸಿಕ್ ಆಗಿರುವಂತಹ ಪ್ರಶ್ನೆಗಳನ್ನು ಅಲ್ಲೀಗ ಪೊಲೀಸರು ಕೇಳ್ತಾ ಇದ್ದಾರೆ. ಮೂಲ ಬೇಸಿಕ್ ಕ್ವಶನ್ಸ್ ಇವೆಲ್ಲ ಅವೇ ಬೇಕಾಗಿರುತ್ತೆ. ಕಾರಣ ಹಿಂದೆ ದಿನ ಮುಂದಿನ ದಿನ ಏನಾಗ್ತಾ ಇತ್ತು ಏನಿಲ್ಲ ಅವೆಲ್ಲವೂ ಕೂಡ ಬೇಕಾಗುತ್ತೆ. ಸೊ ಡಿಸ್ಟರ್ಬ್ ಆಗಿದ್ರೆ ಏನು ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಈಗ ಬಹುತೇಕವಾಗಿ ಬೇಸಿಕ್ ಆಗಿ ಒಂದು ತನಿಖೆಯನ್ನು ಮಾಡಬೇಕು ಅಂತಂದರೆ ಈ ರೀತಿ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಹಿಂದಿನ ದಿನ ಏನಾಗಿತ್ತು, ಅದರ ಹಿಂದಿನ ದಿನ ಏನಾಗಿತ್ತು, ಇತ್ತೀಚೆಗೆ ಅವ್ರು ಹೇಗಿದ್ರು, ಡಿಸ್ಟರ್ಬೆನ್ಸ್ ಆಗಿತ್ತಾ, ಏನು ಎತ್ತ ಎಲ್ಲವೂ ಕೂಡ ಮಾಹಿತಿಗಳನ್ನು ಕಲೆ ಹಾಕ್ಕೊಳ್ಳೇಬೇಕಾಗತ್ತೆ. ಅದ್ರ ಸ್ನೇಹಿತರ ಜೊತೆ ಕೆಲವೊಂದಿಷ್ಟು ಹೇಳ್ಕೊಂಡಿರ್ತಾರೆ, ಕುಟುಂಬದ ಜೊತೆಗೆ ಒಂದಿಷ್ಟು ಕೇಳ್ಕೊಂಡಿರ್ತಾರೆ. ಏನು ಮಾಹಿತಿ ಸಿಗ್ತಾ ಇದೆ ಪೊಲೀಸರಿಗೆ ಇವೆಲ್ಲ ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ? ಅರುಣ್, ಈ ರೀತಿಯ ಗಂಭೀರ ಸ್ವರೂಪದ ಘಟನೆಗಳಾದಂಥ ವೇಳೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಮೊದಲಿಗೆ ಶುರು ಮಾಡುವಂಥದ್ದೇ ದೂರುದಾರರು ಯಾರಿರ್ತಾರೆ ಅವರ ಮಾಹಿತಿ, ಅವರ ಬಳಿ ಆ ದೂರಿಗೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳನ್ನು ಕೇಳುವಂಥದ್ದು. ಅದರ ಜೊತೆಗೆ ಅವರ ಕುಟುಂಬಸ್ಥರು CJ ರಾಯ್ಗೆ ತುಂಬ ಆಪ್ತರಾದಂಥ ವ್ಯಕ್ತಿಗಳು ಯಾರ್ಯಾರು ಅನ್ನೋ ಮಾಹಿತಿಯನ್ನು ಕಲೆಕ್ಟ್ ಮಾಡಿರ್ತಾರೆ. ಅಂಥವರನ್ನು ಕರೆಸಿ ಅವರ ಚಲನವಲನಗಳು ಮತ್ತು ಇತ್ತೀಚೆಗೆ ಅವ್ರು ನಡೆಸಿದಂಥ ವ್ಯವಹಾರಗಳು ಕಳೆದ 2-3 ದಿನಗಳಿಂದ ಅವರ ಮನಸ್ಥಿತಿಯಾಗಿತ್ತು, ಏನೆಲ್ಲ ಮಾತಾಡಿದ್ರ ಅನ್ನೋದ್ರಿಂದ ಹಿಡಿದು ಎಲ್ಲವನ್ನೂ ಕೂಡ ಅವರು ಮಾಹಿತಿಗಳನ್ನು ಕಲೆಕ್ಟ್ ಮಾಡುವಂಥದ್ದು. ನಿನ್ನೆ ಅವರ ಕಾನ್ಫಿಡೆಂಟ್ ಗ್ರೂಪ್ನ MD ಕೂಡ ದೂರು ನೀಡುವಕ್ಕೆ ಮುಂಚೆನೇ ಮಾಧ್ಯಮಗಳ ಬಳಿ ಹೇಳ್ಕೊತಿದ್ರು. ಅಂದರೆ ಅವರು ಇಲ್ಲಿ ಕಾನ್ಫಿಡೆಂಟ್ ಗ್ರೂಪ್ನ ಬಿಲ್ಡಿಂಗಿಗೆ ಬರೋಕ್ಕೆ ಮುಂಚೆನೇ ಫ್ರಸ್ಟ್ರೇಷನಲ್ಲಿ ಆಗಿದ್ದರು. ಯಾರನ್ನೂ ಕೂಡ ಹೊರಗಡೆ ಬಿಡಬೇಡಿ ಅಂತೇಳಿ ಹೇಳ್ಕೊಂಡು ನೇರವಾಗಿ ತನ್ನ ಚೇಂಬರ್ಗೆ ಹೋಗಿದ್ರು ಅನ್ನೋ ಮಾಹಿತಿಯನ್ನು ಹೇಳಿರುವಂಥದ್ದು. ಅದಾದ ನಂತರದಲ್ಲಿ ಸೆಲ್ಫ್ ಶೂಟ್ ಯಾವಾಗ ಮಾಡ್ಕೋತಾರೆ ಆಗ ವಿಚಾರ ಗೊತ್ತಾಗಿದೆ. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಕ್ಲಾರಿಟಿ ಇಲ್ಲ. ಅಂದರೆ ಅವರ ಕುಟುಂಬಸ್ಥರು ಮಾತ್ರ IT ಅಧಿಕಾರಿಗಳ ಕಿರುಕುಳದಿಂದ ಅಂತ ಹೇಳಿದ್ರು ಕೂಡ MD ಅವರ ಏನು ಗ್ರೂಪ್ನ MD ಆಗಿರುವಂಥ ಅವ್ರ ದೂರಿನಲ್ಲಿ ಅಶೋಕ್ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ಆ ದೂರಿನಲ್ಲಿ IT ಅಧಿಕಾರಿಗಳ ಕಿರುಕುಳದಿಂದ ಈ ಘಟನೆ ಆಗಿದೆ ಅನ್ನೋದನ್ನು ಅವರು ಉಲ್ಲೇಖ ಮಾಡಿಲ್ಲ. ಬದಲಾಗಿ ಅವರು ಕೆಲವು ದಿನಗಳಿಂದ ಫ್ರಸ್ಟ್ರೇಷನ್ನಲ್ಲಿದ್ದರು. ಅವರ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತನಿಖೆ ಮಾಡಿ ಅಂತಷ್ಟೇ ಹೇಳಿರೋ ಕಾರಣಕ್ಕಾಗಿ ಈಗ ಅವ್ರು ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಅವರ ಕುಟುಂಬಸ್ಥರ ಹೇಳಿಕೆಗಳನ್ನ ಕಲೆಕ್ಟ್ ಮಾಡ್ತಾರೆ. ಆಪ್ತರ ಹೇಳಿಕೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದರ ಹಂತವಾಗಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಎಲ್ಲಿ ಸಿಗುತ್ತೆ ಮತ್ತು ಯಾವ ಆ್ಯಂಗಲಲ್ಲಿ ಅವರಿಗೆ ಸಾಕ್ಷಿಗಳು ಸಿಗ್ತವೆ ಅದನ್ನು ನೋಡಿಕೊಂಡು ಮುಂದಿನ ತನಿಖೆ ಮಾಡುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈಗಾಗಲೇ ಪೊಲೀಸರು ಪ್ರಾಥಮಿಕವಾಗಿ ತನಿಖೆಯನ್ನು ಏನು ಮಾಡ್ತಾ ಇದ್ದಾರೆ, ಆ ನಿಟ್ಟಿನಲ್ಲಿ ವಿಚಾರಣೆಯನ್ನು ಅತ್ಯಂತ ಮಹತ್ವದ್ದಾಗಿರುತ್ತೆ. ಎಲ್ಲರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಯಾರ ಹತ್ರ ಆದರೆ ಏನಾದರೂ ಹೇಳ್ಕೊಂಡಿದ್ರಾ ಅಂಥೇಳಿ ಅವರ ಮೊಬೈಲನ್ನು ಕೂಡ ಚೆಕ್ ಮಾಡ್ತಾರೆ. ಅದರಲ್ಲಿ ಏನಾದರೂ ಟೈಪ್ ಮಾಡಿ ಇಟ್ಕೊಂಡಿದ್ದೀರಾ, ಇಮೇಲಲ್ಲಿ ಏನಾದರೂ ಮೇಲ್ ಮಾಡಿ ಇಟ್ಕೊಂಡಿದ್ದೀರಾ,